கோவையில் பாஜக மாநில தலைவர் அண்ணாமலை பிரச்சாரம் செய்து கொண்டிருந்த பொழுது அங்கிருந்த தொண்டர் கன்னடத்தில் பேசுமாறு அண்ணாமலையிடம் கோரிக்கை வைக்கவே அவரின் கோரிக்கையை ஏற்று கன்னடத்தில் பேசி பிரச்சாரத்தில் ஈடுபட்டார் அண்ணாமலை. அண்ணன் சொல்றாரு, கொஞ்சம் கன்னடத்துல பேசுங்க. எனக்கு தெரிஞ்ச கன்னடத்துல ரெண்டு பேசுறேங்கம்மா. ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸ್ತೇನೆ. ಕನ್ನಡ பேசுறாங்க. ನಿಮ್ಮೆಲ್ಲರಿಗೂ ಗೊತ್ತಿರ್ತದೆ 2019 ಏಪ್ರಿಲ್ 19 2019 ಮೋದಿ ಅವರು 303 ಸೀಟ್ ನಲ್ಲಿ ಗೆದ್ದುಕೊಂಡು ಬಂದಿದ್ದರು. ಈ ಬಾರಿ 2024 ಏಪ್ರಿಲ್ 19 ಮೋದಿ ಅವರು 400 MP ದಾಟಿ ಬರಬೇಕು ನಾವೆಲ್ಲರೂ ಕೂಡ ಆಸೆ ಇಟ್ಕೊಂಡಿದ್ದೀವಿ. ನಾನು ಸರಿಯಾ பேசுறேங்களா? ನಿಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟು ನಮ್ಮ ಕಮಲಕ್ಕೆ ನೀವೆಲ್ಲರೂ ಬೆಂಬಲ ಕೊಟ್ಟು ಎಲ್ಲಾ ಕಡೆಯಲ್ಲಿ ಕೂಡ ತಾಮರೆಗೆ ತಾವು ವೋಟ್ ಮಾಡಬೇಕು, ತಾಮರೆ ಚಿನ್ನಕ್ಕೆ ವೋಟ್ ಮಾಡಬೇಕು. ಮೇಪೇರಿ ಬಾಲಯದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ಕೂಡ ಸರಿ ಮಾಡ್ಲಿಕ್ಕೆ ಆಗ್ತದೆ. ವೀವಿಂಗ್ ಪ್ರಾಬ್ಲಮ್ ಇದೆ, ಅದೆಲ್ಲ ಕೂಡ ನಾವು ಸರಿ ಮಾಡ್ತೀವಿ. ಏನೋ ಮೋದಿ ಅವರ ಮೇಲೆ ಇರುವಾಗ ಮೋದಿ ಅವರು ಡೈರೆಕ್ಟ್ ಆಗಿ ಮಾತಾಡ್ಲಿಕ್ಕೆ ನನಗೆ ತಾಕತ್ತದೆ. ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಸರಿ ಮಾಡಿ ಕೊಡ್ತೀವಿ. ನೀರು ಪ್ರಾಬ್ಲಮ್ ಇದೆ, ಇಲ್ಲಿರುವ ವೀವಿಂಗ್ ಪ್ರಾಬ್ಲಮ್ ಇದೆ, ಎಲ್ಲ ಸರಿ ಮಾಡಿ ಕೊಡ್ತೀವಿ. ಪ್ರೀತಿಯ ಮಿತ್ರರೇ, ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ತಾವು ಈ ಬಾರಿ ಮೋದಿ ಅವರಿಗೂ ತಾಮರೆ ಚಿನ್ನದಲ್ಲಿ ನೀವು ಬೆಂಬಲ ಕೊಡಬೇಕು. செய்திகளை உள்ளது உள்ளபடி தெரிந்து கொள்ள ரெஃப்ளெக்ட் நியூஸை சப்ஸ்கிரைப் பண்ணுங்க.